ನಮಸ್ಕಾರ, ನಾನು ಶುಭಾ. ಸಿಂಕಲ್ಲೊಮ್ಮೆ ಬೆಂಕಿ ಕಡ್ಡಿ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಮೊದಲನೇ ಟಿಪ್ಸು, ಆ ಕಿಚನಲ್ಲಿರೋ ಬಲ್ಪ್ಗಳು ತುಂಬ ಗಲೀಜಾಗ್ಬಿಟ್ಟಿರುತ್ತೆ, ಅಂಟಂಟು ನೋಡಿ. ನಂದು ಇದು ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಬಲ್ಪು ತುಂಬ ಗಲೀಜಾಗಿದೆಯಲ್ಲ, ಇದನ್ನು ಕ್ಲೀನ್ ಮಾಡ್ಕೊಳ್ಳೋ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನೀವು ನಿಮ್ಮ ಮನೇಲಿ ವ್ಯಾಸ್ಲಿನ್ ಅಂತೂ ಇರುತ್ತಲ್ಲ, ಒಂದು ಸ್ವಲ್ಪ ವ್ಯಾಸ್ಲಿನ್ ಅಪ್ಲೈ ಮಾಡಿಬಿಡ್ಬೇಕು. ನೀಟಾಗಿ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಕಾಟನ್ ತಗೊಂಡು ಈ ಥರ ಒರೆಸ್ತಾ ಇರಬೇಕು. ನಾನು ಹೆಂಗೆ ತೋರಿಸ್ತಾ ಇದ್ದೀನೋ ಸೇಮ್ ಹಿಂಗೆ ಒರೆಸ್ತಾ ಇದ್ದರೆ ಸಾಕು. ಆ ಬಲ್ಪ್ಗೆ ಮೆತ್ಕೊಂಡಿರೋ ಗಲೀಜು ಅಂಟೆಲ್ಲ ನೀಟಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಕೂಡ ಇರಲ್ಲ. ನಿಮಗೆ ಏನು ತೇವ ಮಾಡ್ಕೊಳ್ಳೋ ಅಷ್ಟು ಏನಿಲ್ಲ. ಬರೀ ಒಂದು ವ್ಯಾಸ್ಲಿನು ಸ್ವಲ್ಪ ಹಳೆ ಬಟ್ಟೆ ಆಗಲಿ ಇಲ್ಲ ಕಾಟನ್ ಇದ್ದರೆ ಸಾಕು. ನೋಡಿ, ಈ ಥರ ಒರೆಸ್ತಾ ಇದ್ದರೆ ಆ ಕಾಟನ್ಗೆ ನೀಟಾಗಿ ಮೆತ್ಕೊಂಡು ಎಲ್ಲ ಬಂದುಬಿಡುತ್ತೆ. ಸೆಕೆಂಡ್ ಟಿಪ್ಸು, ಈ ಥರ ಚಿಕ್ಕ ಗ್ಲಾಸ್ಗಳು ನಾವು ಬಳಸ್ತಾ ಇರಲ್ಲ, ಇಲ್ಲ ಅಂದರೆ ತೊಳೆದ್ಬಿಟ್ಟು ಹಂಗೆ ಇಟ್ಟಾಗೂ ಒಂದರೊಳಗಡೆ ಒಂದು ಸೇರ್ಕೊಬಿಡುತ್ತೆ. ತುಂಬ ಕಷ್ಟ, ಒಂದು ಗ್ಲಾಸ್ಗಳೊಳಗಡೆ ಗ್ಲಾಸ್ ಸೇರ್ಕೊಂಡಾಗ, ಇಲ್ಲ ತಟ್ಟೆಗಳೊಳಗಡೆ ತಟ್ಟೆ ಸೇರ್ಕೊಬಿಡುತ್ತೆ. ಆ ಟೈಮಲ್ಲಿ ನೀವು ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ನೀರು ಆ ಗ್ಲಾಸ್ ಒಳಗಡೆಗೆ ಮತ್ತು ಕೆಳಗಡೆ ಒಂದು 5-10 ನಿಮಿಷ ಬಿಟ್ಬಿಡಬೇಕು, ಮುಟ್ಟಕ್ಕೆ ಹೋಗ್ಬೇಡಿ. ಮತ್ತು 10 ನಿಮಿಷ ಆದಮೇಲೆ ತೆಗ್ದಿದ್ದೀರಂದರೆ ತುಂಬ ಸುಲಭವಾಗಿ ಗ್ಲಾಸ್ಗಳು ಒಂದಕ್ಕೊಂದು ಸೇರ್ಕೊಬಿಟ್ಟಿರೋ ಕೂಡ ತುಂಬ ಸುಲಭವಾಗಿ ಬಂದುಬಿಡ್ತವೆ. ನೋಡಿ, ತೋರಿಸ್ತಾ ಇದ್ದೀನಿ. ನನ್ನ ಗ್ಲಾಸ್ಗಳು ಒಂದರೊಳಗಡೆ ಒಂದು ಸೇರ್ಕೊಬಿಟ್ಟಿದ್ವಲ್ಲ, ನೀಟಾಗಿ ಬಂದುಬಿಡ್ತು. ಮೂರನೇ ಟಿಪ್ಸು, ನಾವು ಆರೆಂಜ್ ಎಲ್ಲ ತಂದಾಗ ಮೇಲೆ ಸಿಪ್ಪೆ ತೆಗಿಬೇಕಂದ್ರೆ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ಸುತ್ತಲೂ ಕಟ್ ಮಾಡಿಬಿಡಬೇಕು. ಅಂದರೆ ಸಿಪ್ಪೆ ಭಾಗ ಇರುತ್ತಲ್ಲ ಅಷ್ಟು ಮಾತ್ರ ಮೇಲೇ ಕಟ್ ಮಾಡ್ಕೋಬೇಕು, ಒಳಗಡೆವರೆಗೂ ಹೋಗಬಾರ್ದು. ಮತ್ತು ಒಂದು ಸ್ಪೂನ್ ಹಾಕ್ಬಿಟ್ಟು ಹಿಂಗೆ ತಿರುಗಿಸಿ. ಮಾಮೂಲಿ ಸ್ಪೂನಲ್ಲಿ ಹಿಂಗೆ ತಿರುಗಿಸಿದ್ದೀರಂದರೆ ಮೇಲೆ ಸಿಪ್ಪೆ ಮಾತ್ರ ಬಂದುಬಿಡುತ್ತೆ. ನಮಗಿವಾಗ ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಸಿಪ್ಪೆ ತೆಗೆದು ಕಳಿಸ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಈ ಟ್ರಿಕ್ಸ್ ನೀವು ಟ್ರೈ ಮಾಡ್ಬೋದು. ನೋಡಿ, ಮೇಲೆ ಸಿಪ್ಪೆ ಮಾತ್ರ ಬಂದುಬಿಡ್ತಲ್ಲ, ಎರಡೂ ಸೈಡಲ್ಲಿ ಸೇಮ್ ಸ್ಪೂನಲ್ಲಿ ಹಿಂಗಂತ ಇದ್ದರೆ ತುಂಬ ಸುಲಭವಾಗಿ ಮೇಲೆ ಸಿಪ್ಪೆ ಬಂದುಬಿಡುತ್ತೆ. ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ನೀವು ಕಳಿಸ್ಬೋದು. 4ನೇ ಟಿಪ್ಸು, ನಾವು ಕುಟ್ಟಣಿಗೆ ಕಲ್ಲು ಬಳಸ್ತಾ ಇರ್ತೀವಲ್ಲ, ಈ ಕುಟ್ಟಣಿಗೆ ಕಲ್ಲು ನಾವು ಹಂಗೆ ಇಡಬಾರ್ದು. ಜಿರಳೆ ಹಲ್ಲಿ ಎಲ್ಲ ಓಡಾಡ್ತಾ ಇರುತ್ತೆ. ನೀವು ಯಾವುದನ್ನು ಈ ಥರ ನಾವು ಫುಡ್ಡೆಲ್ಲ ಆರ್ಡ್ರ್ ಮಾಡಿದಾಗ ಬಂದಿರುತ್ತಲ್ಲ, ಬಾಕ್ಸ್ ಮುಚ್ಚಲ ಇದನ್ನು ನಾನು ರೌಂಡಾಗಿ ಕಟ್ ಮಾಡಿಕೊಂಡೆ. ಮತ್ತು ಅದ್ರ ಒಳಗಡೆಗೆ ಕುಟ್ಟಣಿಗೆ ಕಲ್ಲಿಕ್ಬಿಟ್ಟು ಹಿಂಗೆ ಇಟ್ಟಿದ್ದೀರಂದರೆ ಜಿರಳೆ ಹಲ್ಲಿ ಆಗಲಿ ಓಡಾಡೋದಿಲ್ಲ. 5ನೇ ಟಿಪ್ಸು, ಈ ಡೈನಿಂಗ್ ಟೇಬಲ್ ಮೇಲಾಗಲಿ ಎಲ್ಲನ ಟೊಮೊಟೊ ಕೆಚಪ್ ಅಕಸ್ಮಾತ್ ನೆಲದ ಮೇಲೆ ಬಿದ್ದೋದಾಗ ಬಟ್ಟೆಯಲ್ಲಿ ತೇವ ಮಾಡಿ ಹಂಗೆ ಒರೆಸ್ಬೇಕಲ್ವಾ. ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಪಾಲಿಥೀನ್ ಕವರ್ ವೇಸ್ಟ್ ಯಾವುದನ್ನ ತಗೊಂಡು ಅದರೊಳಗಡೆ ಸ್ಪೂನ್ ಇಟ್ಬಿಟ್ಟು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹಿಂಗೆ ಅಂದು ಕವರ್ ಎಳಿತಾ ಇದ್ದರೆ ನೀಟಾಗಿ ಆ ಕವರ್ ಮೇಲೆಗೆ ಬಂದುಬಿಡುತ್ತೆ. ಮತ್ತು ಆ ಕವರ್ನೆತ್ತಿ ಡಸ್ಟ್ಬಿನ್ಗೆ ಬಿಸಾಕ್ಬಿಡಿ. ನೋಡಿದ್ರಲ್ಲ, ನಿಮ್ಮ ಬಟ್ಟೆ ನಿಮ್ಮ ಕೈ ಏನು ಮಾಡ್ಕೊಂಡಿರಾ ತುಂಬ ಸುಲಭವಾಗಿ ಹಿಂಗೆ ಕ್ಲೀನ್ ಮಾಡ್ಕೋಬೋದು. ಲಾಸ್ಟ್ ಟಿಪ್ಸು, ಬೆಂಕಿ ಕಡ್ಡಿ ಒಂದು 2 ತಗೊತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಹಂಗೆ ನಾವು ಬಳಸೋದಕ್ಕೆ ಇಟ್ಕೊಂಡಿರ್ತೀವಲ್ಲ, ಒಂದು 2 ಕಡ್ಡಿ ತಗೊಳ್ಳಿ ಸಾಕು. ಮತ್ತು ಸ್ವಲ್ಪ ಪುಡಿ ಮಾಡಿ. ಆ ಮುಂದ್ಗಡೆ ಕೆಮಿಕಲ್ ಇರೋದಿಯಲ್ಲ, ಅದು ಬೇಕಷ್ಟೇ ನಮಗೆ, ಕಡ್ಡಿ ಏನು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಪುಡಿ ಮಾಡಿದ್ಮೇಲೆ ನೋಡಿ, ಕಡ್ಡಿಯಲ್ಲಿರೋ ಕೆಮಿಕಲ್ ಎಲ್ಲ ಬಂದುಬಿಟ್ಟಿದೆ. ಕಡ್ಡಿ ಏನು ನಮಗೆ ಬೇಕಾಗಿಲ್ಲ. ಕಡ್ಡಿನ ಬಿಸಾಕ್ಬಿಡಿ. ಮತ್ತು ಆ ಕೆಮಿಕಲ್ ಇತ್ತಲ್ಲ, ಇದನ್ನು ಚೆನ್ನಾಗಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪುಡಿ ಆಗಬೇಕು. ಚೆನ್ನಾಗಿ ಪುಡಿ ಆದಮೇಲೆ ಸ್ವಲ್ಪ ವಿನಿಗರು, ಚೈನೀಸ್ ಐಟಮ್ಗೆಲ್ಲ ಬಳಸ್ತೀವಲ್ಲ, ಒಂದು ಸ್ವಲ್ಪ ವಿನಿಗರ್ ಹಾಕ್ಕೊಳ್ಳಿ. ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಇಲ್ಲ ನಮ್ಮ ಮನೇಲಿ ವಿನಿಗರ್ ಇಲ್ಲ ಅನ್ನೋರು ಬರೀ ನಿಂಬೆಹಣ್ಣೆ ಹಾಕ್ಕೋಬೋದು. ಆದರೆ 2 ಹಾಕ್ಕೊಂಡ್ರೆ ಒಂದು ಒಳ್ಳೆ ಅಂದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದಕ್ಕೆ ನಾನು 2 ಬಳಸಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಬಿಟ್ಟು ಕಾಟನ್ ಒಂದು ಸ್ವಲ್ಪ ತಗೊಳ್ಳಿ. ಒಂದು ಸ್ವಲ್ಪ ಕಾಟನ್ ತಗೊಂಡು ಆ ಲಿಕ್ವಿಡ್ ನಾವು ಮೊದಲೇ ರೆಡಿ ಮಾಡಿಟ್ಟಿದ್ವಲ್ಲ, ಈ ಲಿಕ್ವಿಡಲ್ಲಿ ಚೆನ್ನಾಗಿ ಡಿಪ್ ಮಾಡಬೇಕು. ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ನೀವು ರಾತ್ರಿ ಮಲಗೋವಾಗ ಪಾತ್ರೆ ಎಲ್ಲ ಉಜ್ಜಿಬಿಡ್ತೀರಿ, ಸಿಂಕು ಕ್ಲೀನ್ ಮಾಡಿಬಿಡ್ತೀರಲ್ಲ, ಆ ಸಿಂಕ್ ಹೋಲ್ಗೆ ಈ ಕಾಟನ್ ಇಟ್ಬಿಡಬೇಕು. ಹಿಂಗೆ ಇಡೋದ್ರಿಂದ ಇವಾಗ ಮಳೆಗಾಲ, ಜಿರಳೆ ಜಾಸ್ತಿಯಾಗಿ ಬರ್ತಾ ಇರ್ತಾವಲ್ಲ, ಈ ಸ್ಮೆಲ್ಗೆ ಒಂದು ಜಿರಳೆ ಕೂಡ ಬರಲ್ಲ. ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.